চলো নিজ নিকেতনে, সংসার বিদেশে বিদেশির বেশে ভ্রম কেন অকারণে, মন চলো নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ 109. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಈಗ ನರೇಂದ್ರ ದೀರ್ಘವಾದ ಸಮಾಧಿ ಸ್ಥಿತಿಯಲ್ಲಿ ಇದ್ದಾನೆ. ಆ ಸಮಾಧಿ ಸ್ಥಿತಿಯಿಂದ ಕೆಲವಾರು ಗಂಟೆಗಳು ಮರಳಿದ ಮೇಲೆ ನಿಧಾನಕ್ಕೆ ಬಾಹ್ಯ ಪ್ರಜ್ಞೆಗೆ ಬರ್ತೀಯಾನೆ. ಆದರೆ ದೇಹ ಮರದ ಕೊರಡಿನ ಹಾಗಾಗಿದೆ. ಈ ವಿಚಾರವನ್ನು ನೋಡಿ ಎಲ್ಲ ಯುವ ಶಿಷ್ಯರು ಶ್ರೀರಾಮಕೃಷ್ಣರಿಗೆ ತಿಳಿಸೋದಕ್ಕೆ ಬಂದಾಗ ಶ್ರೀರಾಮಕೃಷ್ಣರು ಗಂಭೀರ ಮುಖಮುದ್ರೆಯನ್ನು ಧರಿಸಿ ಕುಳಿತುಕೊಂಡಿದ್ದಾರೆ. ಈಗ ಅದರ ಮುಂದುವರೆದ ಭಾಗ. ಶ್ರೀರಾಮಕೃಷ್ಣರು ತಮಗೆಲ್ಲ ವಿಷಯವೂ ತಿಳಿದಿದೆ ಅನ್ನೋ ಹಾಗೆ ಗಂಭೀರ ಮುಖಮುದ್ರೆಯನ್ನು ಧರಿಸಿ ಕೂತ್ಕೊಂಡಿದ್ದಾರೆ. ಯುವ ಶಿಷ್ಯರೆಲ್ಲ ಕಾತರದಿಂದ ಕಳವಳದಿಂದ ಬಂದು ಹೇಳೋಕ್ ಶುರು ಮಾಡಿದ್ರು. ಠಾಕೂರ್, ನರೇಂದ್ರನ್ಗೆ ಏನೋ ಆಗ್ಬಿಟ್ಟಿದೆ ಅಂತ ಬಣ್ಣಿಸಿದ್ರು. ಆಗ ಹೇಳ್ತಾರೆ, ಇರ್ಲಿ ಸ್ವಲ್ಪ ಹೊತ್ತು ಹಾಗೇ ಇರಲಿ, ಅದಕ್ಕಾಗಿಯೇ ಅವನು ನನಗೆ ಸಾಕಷ್ಟು ತೊಂದರೆ ಕೊಟ್ಟಿದ್ದಾನೆ ಅಂತ ಶಾಂತವಾಗಿ ಉತ್ತರ ಕೊಟ್ಟರು ಶ್ರೀರಾಮಕೃಷ್ಣರು. ಈ ಮಾತನ್ನು ಕೇಳಿದ ಮೇಲೆ ಶಿಷ್ಯರಿಗೆ ಅದೆಷ್ಟೋ ಸಮಾಧಾನ ಆಯಿತು. ನರೇಂದ್ರನಿದ್ದಂತಹ ಕೋಣೆಗೆ ಮರಳಿ ಬಂದು ಅವನನ್ನೇ ಗಮನಿಸ್ತಾ ಎಲ್ಲ ನೋಡ್ತಾ ಕೂತಿದ್ದಾರೆ. ಸುಮಾರು 1-2 ಗಂಟೆಗಳ ಬಳಿಕ ಅವನಿಗೆ ಮೆಲ್ಲಿಗೆ ಪ್ರಜ್ಞೆ ಬರೋದಕ್ಕೆ ಶುರುವಾಯಿತು. ಕಡೆಗೆ ಯಾವುದೋ ಒಂದು ಶಕ್ತಿ ತನ್ನನ್ನು ಬಲವಾಗಿ ಹೊರದೂಡಿದ ಹಾಗೆ ಇದ್ದಕ್ಕಿದ್ದ ಹಾಗೆ ಎಚ್ಚರಗೊಂಡ. ಆದರೆ ಇನ್ನೂ ಮಬ್ಬು ಕವಿದಾಗಿದೆ. ಬಳಿಕ ನಿಧಾನವಾಗಿ ತಾನು ಸವಿದಂತಹ ದಿವ್ಯ ಆನಂದದ ಮಧುರ ಸ್ಮೃತಿಯನ್ನ ಮರುಕಳಿಸೋದಕ್ಕೆ ಪ್ರಾರಂಭಿಸಿದ. ಒಳಗಡೆ ತುಂಬಿಕೊಂಡಿದ್ದಂತಹ ಪ್ರಚಂಡ ಭಾವೋದ್ವೇಗ ಸ್ಫೋಟಗೊಂಡ ಹಾಗಿದೆ. ಧನ್ಯತೆಯಿಂದ ಕಣ್ಣಲ್ಲಿ ಒಂದೇ ಸಮ ನೀರು ಸುರಿತಾ ಇದೆ. ಆಹಾ, ಏನಾಗಿ ಹೋಯ್ತೋ ಅಂತ ಉದ್ಗರಿಸಿದ. ಈಗ ಅವನು ಮೇಲೆದ್ದ. ತನಗೆ ಅರಿವಿಲ್ಲದ ಹಾಗೆ ಮಹಡಿಯ ಮೇಲಕ್ಕೆ ಹೋಗಿ ಮೌನವಾಗಿ ಶ್ರೀರಾಮಕೃಷ್ಣರ ಮುಂದೆ ನಿಂತುಕೊಂಡಿದ್ದಾನೆ. ಅವನ ಕಣ್ಣಲ್ಲಿ ಒಂದೇ ಸಮ ನೀರು. ತಮ್ಮ ದೃಷ್ಟಿಯನ್ನ ನೆಟ್ಟು ಶ್ರೀರಾಮಕೃಷ್ಣರು ಗಂಭೀರವಾಗಿ ಈಗ ಅವನನ್ನೇ ನೋಡ್ತಾ, ಅವನ ಕಣ್ಗಳನ್ನೇ ನೋಡ್ತಾ ಶ್ರೀರಾಮಕೃಷ್ಣರು ಹೇಳ್ತಾರೆ, ಏನಪ್ಪಾ ನರೇನ್, ಜಗನ್ಮಾತೆ ನಿನಗೆ ಎಲ್ಲವನ್ನ ತೋರಿಸಿದ್ಲು ತಾನೆ. ಆದ್ರೆ ನೋಡು, ಅಮೂಲ್ಯವಾದ ವಸ್ತು ಒಂದು ಸಂದು ಕೊಟ್ಟಿದ್ರಲ್ಲಿ ಭದ್ರಪಡಿಸಿದ ಹಾಗೆ ನಿನ್ನ ಈ ಅನುಭವಕ್ಕೆ ಬೀಗ ಮುದ್ರೆಯನ್ನ ಹಾಕ್ಕೊಡ್ಬೇಕು. ಹಾಗೆ ಅದರ ಕೀಲಿಕೈ ನನ್ನ ಹತ್ರ ಇರುತ್ತೆ. ನೀನು ಸಾಧಿಸಬೇಕಾದಂತಹ ಕೆಲಸಗಳು ಇನ್ನು ತುಂಬ ಇದೆಯಪ್ಪ. ಅವುಗಳೆಲ್ಲದನ್ನ ನೀನು ಮಾಡಿ ಮುಗಿಸಿದ ಮೇಲೆ ಮತ್ತೆ ಆ ಬೀಗವನ್ನ ತೆಗಿತೀನಿ. ಆಗ ಆ ನಿಧಿ ಮತ್ತೆ ನಿನ್ನದಾಗ್ಬಿಡತ್ತೆ. ಎಲ್ಲವೂ ಪುನಃ ನಿನಗೆ ಬೇಗ ಈಗ ಕಂಡ ಹಾಗೆ ಅನುಭವಕ್ಕೆ ಬರುತ್ತೆ. ಆದರೆ ಸ್ವಲ್ಪ ಸಮಯ ಕೊಡಬೇಕು ಅಂತ ತಿಳಿಸಿದ್ರು. ಆದರೆ ತಾನು ಒಮ್ಮೆ ಸವಿದಂತಹ ಆನಂದವನ್ನ ಮೆಲುಕು ಹಾಕ್ತಾ ನರೇಂದ್ರ ಈಗ ಶ್ರೀರಾಮಕೃಷ್ಣರನ್ನ ಗೋಗರದು ಕೇಳ್ಕೊತಾನೆ, ಠಾಕೂರ್, ನಾನು ಸಮಾಧಿ ಸ್ಥಿತಿಯಲ್ಲಿ ತುಂಬ ಆನಂದದಿಂದ ಇದ್ದೆ. ನನ್ನನ್ನ ಅದೇ ಸ್ಥಿತಿಯಲ್ಲಿ ಇರೋ ಹಾಗೆ ದಯಮಾಡಿ ಕೃಪೆ ಮಾಡಿ ಅಂತ. ಅವನ ಸ್ವಾರ್ಥ ಬುದ್ಧಿಯನ್ನ ಕಂಡಂತ ಶ್ರೀರಾಮಕೃಷ್ಣರು ಪುನಃ ಖಂಡಿಸ್ತಾ ಹೇಳ್ತಾರೆ. ಆದರೆ ಬಳಿಕ ಅತಿ ಮಹತ್ವಪೂರ್ಣವಾದ ಮಾತುಗಳನ್ನ ಶ್ರೀರಾಮಕೃಷ್ಣರು ನರೇಂದ್ರನ್ಗೆ ಹೇಳ್ತಾರೆ. ನರೇನ್, ಜಗನ್ಮಾತೆ ಕೃಪೆಯಿಂದ ಮುಂದೆ ನಿನಗೆ ಈ ಅನುಭವ ಅದೆಷ್ಟು ಸಹಜವಾಗಿಬಿಡುತ್ತೆ ಅಂದ್ರೆ, ಜಾಗೃತ ಅವಸ್ಥೆಯಲ್ಲೇ ನೀನು ಎಲ್ಲ ಜೀವಿಗಳನ್ನ ಆ ದಿವ್ಯತೆಯನ್ನ ಕಾಣೋದಕ್ಕೆ ಸಮರ್ಥವಾಗ್ಬಿಡತ್ತೆ. ಜಗತ್ತಿನಲ್ಲಿ ನೀನು ಮಹಾ ಕಾರ್ಯಗಳನ್ನ ಸಾಧಿಸ್ತೀಯ. ಜನಕೋಟಿಯಲ್ಲಿ ಆಧ್ಯಾತ್ಮಿಕ ಜಾಗೃತಿಯನ್ನ ಉಂಟು ಮಾಡಿ ದೀನ ದರಿದ್ರರ ಕಷ್ಟ ಕೋಟಲೆಗಳೆಲ್ಲದನ್ನ ದೂರ ಮಾಡ್ತೀಯ. ನಂತರ ಸಕಲ ಆಧ್ಯಾತ್ಮಿಕ ರಹಸ್ಯಗಳಲ್ಲೂ ಕೂಡ ಪರಿಣತರಾದಂತಹ ಶ್ರೀರಾಮಕೃಷ್ಣರು ಅವನಿಗೆ ಇನ್ನೂ ಕೆಲವು ಕಾಲ ತನ್ನ ಶರೀರದ ಕಡೆಗೆ ಎಚ್ಚರದಿಂದ ಇರೋ ಹಾಗೆ ಮನೆಯಲ್ಲಿ ತಯಾರಾದಂಥ ಪರಿಶುದ್ಧ ಆಹಾರವನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಸೂಚನೆಯನ್ನ ಕೊಟ್ರು. ನಂತರ ಅವರು ಈ ಕಡೆ ಆಪ್ತ ಶಿಷ್ಯರೆದುರುಗಡೆ ನರೇಂದ್ರನ ಬಗೆಗಿನ ಅನೇಕ ಗುಪ್ತ ವಿಚಾರಗಳನ್ನ ಒಂದೊಂದಾಗೆ ಬಯಲ್ಪಡಿಸ್ತಾ ಇದ್ದಾರೆ. ಅವನು ಅಂದ್ರೆ ನರೇಂದ್ರ ಇಚ್ಛಾಮರಣಿ.
ಯಾವಾಗ ತನ್ನ ನಿಜ ಸ್ವರೂಪವನ್ನು ಕಂಡುಕೊಳ್ತಾನೋ ಆಮೇಲೆ ಅವನು ಕ್ಷಣಕಾಲವೂ ಕೂಡ ಈ ಶರೀರದಲ್ಲಿ ಇಡೋದಕ್ಕೆ ಇಷ್ಟಪಡದಲೇ ಸ್ವ ಇಚ್ಛೆಯಿಂದ ದೇಹವನ್ನ ಬಿಟ್ಟು ಬಿಡ್ತಾನೆ. ಮುಂದೊಂದು ಕಾಲ ಬರುತ್ತಪ್ಪ, ಆಗ ಅವನು ಅಂದ್ರೆ ನರೇಂದ್ರ ತನ್ನ ಅಪರಿಮಿತ ಬುದ್ಧಿಶಕ್ತಿ, ಆಧ್ಯಾತ್ಮಿಕ ಶಕ್ತಿಗಳಿಂದ ಇಡೀ ಜಗತ್ತನ್ನೇ ಬುಡಸಹಿತ ಅಲ್ಲಾಡಿಸೋದಕ್ಕಿದ್ದಾನೆ. ಅವನಿಂದ ಬಹಳಷ್ಟು ಕೆಲಸವಾಗಬೇಕಾಗಿದೆ. ಹಾಗಾಗಿ ಅವನು ಅದ್ವೈತ ಸಾಕ್ಷಾತ್ಕಾರದ ಮೇಲೆ ಇರುವಂತಹ ಪರದೆಯನ್ನ ಎಳೆದು ಬಿಡೋ ಹಾಗೆ ಜಗನ್ಮಾತೆಯನ್ನ ಬಹಳವಾಗಿ ಪ್ರಾರ್ಥಿಸ್ಕೊಂಡ್ಬಿಟ್ಟಿದ್ದೇನೆ. ಆದ್ರೆ ಪರದೆ ತುಂಬಾ ಸೂಕ್ಷ್ಮ. ಎಷ್ಟರ ಮಟ್ಟಿಗೆ ಸೂಕ್ಷ್ಮ ಅಂದ್ರೆ ಅದು ಯಾವಾಗ ಬೇಕಾದ್ರೂ ಕೂಡ ಹರಿದು ಹೋಗ್ಬೋದು ಅಂತ ತಿಳಿಸ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯ ರಾಮಕೃಷ್ಣ.